ನಾನು ನೀತಿ ವೇಣುಗೌಡ. ಮನ್ರೇಗಾ ಯೋಜನೆ ರದ್ದು ಕೋರಿ ವಿಶೇಷ ಕಲಾಪ ಇಂದಿನಿಂದ ನಡೆಯಲಿದೆ ಜಂಟಿ ಅಧಿವೇಶನ. ಮನ್ರೇಗಾ ಯೋಜನೆ ರದ್ದು ಕೋರಿ ವಿಶೇಷ ಕಲಾಪ, ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಸೊ ಹಾಗಾಗಿ ಎಲ್ರಿಗೂ ಕುತೂಹಲ. 10:55ಕ್ಕೆ ರಾಜ್ಯಪಾಲರ ಆಗಮನ ಆಗಬೇಕು ನಿರೀಕ್ಷೆ ಅಂತೆ. ವಿಧಾನಸೌಧಕ್ಕೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಬೇಕು. ಸಿಎಂ ಸ್ಪೀಕರ್ ಸಭಾಪತಿಯಿಂದ ಸ್ವಾಗತ ಮಾಡ್ತಾರೆ. ಆ ನಂತರ ಜಂಟಿ ಸದನವನ್ನು ಉದ್ದೇಶಿಸಿ ಗೆಹ್ಲೋಟ್ ಅವರು ಭಾಷಣ ಮಾಡಬೇಕಾಗತ್ತೆ. ಅಂದರೆ ಈ ಪ್ರಕ್ರಿಯೆ ಇರೋದು ಹಾಗೆ. ಆದರೆ ಇವತ್ತೊಂದು ಸ್ವಲ್ಪ ಗೊಂದಲ ಇದೆ, ಹಂಗೆ ನಡೆಯುತ್ತಾ ಅಥವಾ ಏನಾದರೂ ಬದಲಾವಣೆ ಆಗತ್ತಾ ಅಂತ. ಯಾಕಂದರೆ ರಾಜ್ಯಪಾಲರು ಈಗಾಗಲೇ 11 ಪ್ಯಾರ್ಗಳನ್ನು ತೆಗೆದುಹಾಕಿ ನಾನು ಭಾಷಣ ಮಾಡೋಕ್ಕಾಗಲ್ಲ ಅದಿದ್ರೆ ಅಂತ ಹೇಳಿದರು. ಹಾಗಾಗಿ ಭಾಷಣ ಮಾಡ್ತಾರಾ ಮಾಡಲ್ವಾ, ಬರ್ತಾರಾ ಬರಲ್ವಾ, ಬಂದ್ರೂ ಆ ಭಾಷಣ ಪ್ರಸ್ತಾಪಿಸ್ತಾರಾ, ಆ ಪಾಯಿಂಟ್ಸ್ ಬಿಟ್ಬಿಡ್ತಾರಾ, ಇದು ಪ್ರಶ್ನೆ ಇದೆ. ಹಾಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಇವತ್ತಿನ ಈ ಒಂದು ಬೆಳವಣಿಗೆ. ಸರ್ಕಾರದ ಸಾಧನೆಗಳ ಬಗ್ಗೆ ಮಾತಾಡಬೇಕು, ಮುಂದಿನ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸಬೇಕು, ಇದೆಲ್ಲ ಭಾಷಣ. ಆದರೆ ಇದರ ಜೊತೆಗೆ ಮನ್ರೇಗಾ ವಿಚಾರವೂ ಕೂಡ ಇದೆ. ಕೇಂದ್ರ ಸರ್ಕಾರವನ್ನು ವಿರೋಧಿಸುವ, ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸುವ ಒಂದಷ್ಟು ಅಂಶಗಳು ಭಾಷಣದಲ್ಲಿ ಇದೆ. ಅದಕ್ಕೆ ರಾಜ್ಯಪಾಲರು ಒಪ್ಕೊಳ್ತಾ ಇಲ್ಲ, ನಾನು ಅದನ್ನು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅವ್ರು ಹೇಳ್ತಾ ಇರೋದೇನು ಅಂದರೆ, ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿ ಬರ್ತೀನಿ, ಅವರೇ ಅಂಕಿತ ಹಾಕಿದ್ದಾರೆ. ಈಗ ನಾನು ಅವರ ಅಧೀನದಲ್ಲಿ ಬಂದು ನಾನಿಲ್ಲಿ ಇದರ ವಿರುದ್ಧ ಭಾಷಣವನ್ನು ಓದೋದಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. ಆದರೆ ಸರ್ಕಾರದವ್ರು ಹಂಗೇನಾಗಲ್ಲ, ನೀವು ಓದಲೇಬೇಕು, ಓದಲಿಲ್ಲ ಅಂದರೆ ಆಗದೇ ಇಲ್ಲ, ಸಂವಿಧಾನದಲ್ಲೇ ಇದೆ, ಓದಬಾರ್ದು ಓದಲ್ಲ ಅಂತಲ್ಲ, ಓದಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ನೆನ್ನೆಲ್ಲ ಮನವೊಲಿಕೆ ಮಾಡೋದು ಅಥವಾ ಇದನ್ನು ಮನವರಿಕೆ ಮಾಡೋದು ಈ ಥರದ್ದೆಲ್ಲ ನಡೆದಿದೆ. ಇಲ್ಲ, ಈ ಭಾಷಣದಲ್ಲಿ ಏನಿದೆ ನೀವು ಹಿಂಗೆ ಮಾತಾಡಬೇಕಾಗತ್ತೆ, ಆ ಥರದ್ದೇನು ಸಮಸ್ಯೆ ಇಲ್ಲ, ಇನ್ನೊಂದು ಮತ್ತೊಂದು ಅಂತ. ಬಟ್ ಅವ್ರು ಒಪ್ಕೊಂಡಿಲ್ಲ. ಇಲ್ಲ, 11 ಪ್ಯಾರ ನೀವು ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರದವರು ಕೂಡ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ, 11 ಪ್ಯಾರ ನಾವು ತೆಗೆಯೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಇವತ್ತಿನ ಬೆಳವಣಿಗೆ ಗೊಂದಲ ಇರೋದು. ಇದನ್ನು ಹೊರತುಪಡಿಸಿದರೆ ನಾರ್ಮಲ್ ಆಗಿ ಇರ್ತಿತ್ತು ಇದು. ರಾಜ್ಯಪಾಲರು ಬರ್ತಾಯಿದ್ರು, ಆಮೇಲೆ ಭಾಷಣ ಓದ್ತಾಯಿದ್ರು, ಸರ್ಕಾರದ ಸಾಧನೆಗಳನ್ನು ಹೇಳ್ತಾಯಿದ್ರು, ಮುಂದಿನ ವಿಚಾರಗಳನ್ನು ಹೇಳ್ತಾಯಿದ್ರು, ಹೋಗ್ತಾಯಿದ್ರು, ಆಮೇಲೆ ಸದನ ನಡೀತಾ ಇತ್ತು. ಬಟ್ ಇವತ್ತಿಗೇನು ಕನ್ಫ್ಯೂಷನ್ಸ್ ಅಂತ ಅಂದರೆ, ರಾಜ್ಯಪಾಲರ ನಿರ್ಧಾರ ಮತ್ತು ನಡೆ ಏನು ಮಾಡಬಹುದು. ಆ 11 ಪ್ಯಾರ ಬಿಟ್ಬಿಟ್ಟು ಮತ್ತೆ ಇನ್ನೆಲ್ಲ ಭಾಷಣನೂ ಮಾಡ್ತಾರಾ, ಇರೋದೆಲ್ಲನೂ ಓದ್ತಾರಾ, ಅಥವಾ ಮೊದಲ ಒಂದು ಲೈನ್ ಓದ್ಬಿಟ್ಟು ಹೋಗ್ಬಿಡ್ತಾರಾ, ಅಥವಾ ಬರೋದೇ ಇಲ್ವಾ? ಇದು ತಮಿಳುನಾಡು, ಕೇರಳ ಈ ರಾಜ್ಯಗಳಲ್ಲೂ ಕೂಡ ಈ ಥರದೊಂದು ವೈಮನಸ್ಸು, ಅಂದರೆ ವೈಮನಸ್ಸು ಅಂತ ಅಲ್ಲ, ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ನಡೀತಾ ಇದೆ. ಸೇಮ್ ನಮ್ಮಲ್ಲೂ ಇದೇ ಕತೆ. ಈ 11 ಪ್ಯಾರ ಓದೋದಕ್ಕೆ ರಾಜ್ಯಪಾಲರು ನಿರಾಕರಿಸ್ತಾ ಇರೋದು. ರಾಜ್ಯಪಾಲರು ಈ ವಿಚಾರಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಕಾನೂನು ಸಚಿವರ ನಿಯೋಗ ಎಲ್ಲ ನಿನ್ನೆ ಭೇಟಿ ಮಾಡಿದರು. HK ಪಾಟೀಲ್ ಅವರು ಸೇರಿದಂತೆ ಕೆಲವರು ಭೇಟಿ ಮಾಡಿದರು. ಇಲ್ಲ, ಈ ಥರದ್ದೇನು ಸಮಸ್ಯೆ ಆಗೋದಿಲ್ಲ, ನೀವು ಭಾಷಣ ಓದಬೇಕಾಗತ್ತೆ, ನೀವು ಭಾಷಣವನ್ನು ಓದಿ ಅಂತ. ಆಗಲೂ ರಾಜ್ಯಪಾಲರು ನಾನು 11 ಪ್ಯಾರ ಓದಲ್ಲ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ನಾನು ಬರಲ್ಲ, ನಾನು ಅಟೆಂಡೇ ಮಾಡಲ್ಲ, ಆ ಥರದ್ದೇನು ಹೇಳಿಲ್ಲ. ಅದೇ ವಿಚಾರವನ್ನು ರಾಜ್ಯಪಾಲರು ಏನು ಬೇಡಿಕೆ ಇಟ್ಟರು, ಅದೇ ವಿಚಾರವನ್ನು ಸಿದ್ದರಾಮಯ್ಯನವರ ಮುಂದೆ, CM ಮುಂದೆ ಕೂಡ ಕಾನೂನು ಸಚಿವರು ಹೇಳಿದ್ದಾರೆ. HK ಪಾಟೀಲ್ ಅವರು, ರಾಜ್ಯಪಾಲರ ಬೇಡಿಕೆ ಹಿಂಗಿದೆ, ನೀವು ಆ 11 ಪ್ಯಾರ ಇದೆಯಲ್ಲ ಕೇಂದ್ರದ ವಿರುದ್ಧವಾಗಿರೋದು, ಆ 11 ಪ್ಯಾರ ತೆಗೆದುಹಾಕ್ಬೇಕಂತೆ, ಆಗ ಓದ್ತಾರಂತೆ ಅಂತ. ಬಟ್ ಸಿದ್ದರಾಮಯ್ಯನವರು ಒಪ್ಕೊಂಡಿಲ್ಲ, ಇಲ್ಲ ಆಗೋದೇ ಇಲ್ಲ, ಆ 11 ಪ್ಯಾರ ನಾವು ತೆಗೆಯೋದೇ ಇಲ್ಲ ಅಂತ ಕೂತಿದ್ದಾರೆ. ಹಾಗಾಗಿ ಇವತ್ತಿನ ನಡೆಯ ಬಗ್ಗೆ ಮಹತ್ವ, ಕುತೂಹಲ ಎಲ್ಲವೂ ಕೂಡ ಕಾಡ್ತಾ ಇರೋದು ಏನಾಗ್ಬೋದು ಅಂತ. ಆಮೇಲೆ ಇದು ನಮ್ಮ ರಾಜ್ಯದಲ್ಲೇ ಮೊದಲ ಬಾರಿ ಆಗ್ತಾ ಇದೆ, ಅಥವಾ ನಮ್ಮ ರಾಜ್ಯದಲ್ಲಿ ಇದೇ ಮೊದಲ ಬಾರಿ ಆಗ್ತಾ ಇದೆ ಅಂತ ಅಲ್ಲ. ಆಲ್ರೆಡಿ ಕೇರಳ, ತಮಿಳುನಾಡಿನಲ್ಲಿ ಇದು ನಡೀತಾ ಇದೆ. ರಾಜ್ಯಪಾಲರು ವರ್ಸಸ್ ಸರ್ಕಾರ. ಸರ್ಕಾರ ಹೇಳಿದ ರಾಜ್ಯಪಾಲರು ಒಪ್ಕೊಳ್ತಾ ಇಲ್ಲ, ರಾಜ್ಯಪಾಲರು ಹೇಳಿದ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಒಂದು ಲೈನ್ ಭಾಷಣ ಓದಿ ಹೇಳಿದ್ದುಂಟು, ಬರದೇ ಇದ್ದಿದ್ದು ಉಂಟು, ಆ ಥರನೂ ಅಲ್ಲಾಗಿದೆ. ಇನ್ನು ನಮ್ಮಲ್ಲೂ ಆಗಿದ್ದುಂಟು. ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ನಮ್ಮಲ್ಲೂ ಸೇಮ್ ಪರಿಸ್ಥಿತಿ ಎದುರಿಸಿದ್ದುಂಟು. ರಾಜ್ಯಪಾಲರು ಭಾಷಣನೇ ಮಾಡಲ್ಲ ಅಂತ ಕೂತಿದ್ರು. ಸೊ ಈಗ ನಮ್ಮಲ್ಲಿ ಇದೇನು ಹೊಸ, ಇದೇ ಮೊದಲ ಬಾರಿ ಹಿಂಗಾಗ್ಬಿಡ್ತು, ಕಂಡು ಕೇಳರಿಯದ ಘಟನೆಗಳಾಯಿತು ಅಂತೇನಲ್ಲ, ಇದು ಆಗಿದೆ. ಸೊ ನಮ್ಮಲ್ಲೂ ಕೂಡ ಈ ಹಿಂದೆ ಆಗಿದೆ. ಈಗೇನು ಮಾಡ್ಬೋದು, ಆಪ್ಷನ್ಸ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಸರ್ಕಾರದ ಕಡೆಯಲ್ಲೂ ಆಪ್ಷನ್ಸ್ ಇದೆ, ರಾಜ್ಯಪಾಲರಿಗೆ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ನೋಡಬೇಕಾಗತ್ತೆ, ಇನ್ನೇನು ಸಮಯ ಆಗ್ತಾ ಬಂತು. ಇವತ್ತು ರಾಜ್ಯಪಾಲರ ನಡೆಯ ಬಗ್ಗೆ ಎಲ್ರಿಗೂ ಕುತೂಹಲ.